ಹಿಪಾಪಟಾಮಸ್ ಆಫ್ರಿಕಾದ ನದಿಗಳಲ್ಲಿ ವಾಸಿಸುವ ಮಹಾಕಾಯ ಶಾಕಾಹಾರಿ ಪ್ರಾಣಿ ಹಿಪಾಪಟಾಮಸ್. ನೋಟಕ್ಕೆ ಅದು ನಿಧಾನವಾಗಿಯೂ ಶಾಂತವಾಗಿಯೂ ಕಾಣುತ್ತದೆ. ದಿನದ ಹೆಚ್ಚಿನ ಸಮಯವನ್ನು ಅದು ನೀರಿನಲ್ಲಿ ಕಳೆಯುತ್ತದೆ. ಬಿಸಿಲಿನಿಂದ ದೇಹವನ್ನು ತಂಪಾಗಿಡಲು ನದಿಗಳು ಹಾಗೂ ಸರೋವರಗಳನ್ನು ಬಳಸುತ್ತದೆ. ಆದರೆ ಈ ಶಾಂತತೆ ಭ್ರಮೆಯ ಮಾತ್ರ. ಒಬ್ಬ ಪ್ರೌಢ ಹಿಪಾಪಟಾಮಸ್ 1500 ಕಿಲೋಗ್ರಾಂಗಳಿಗಿಂತಲೂ ಹೆಚ್ಚಿನ ತೂಕ ಹೊಂದಿರಬಹುದು. ಆದರೆ ದೇಹ ಶಕ್ತಿಗೆ ನಿರ್ಮಿತವಾಗಿದೆ. ಘನ ಎಲುಬುಗಳು, ದಪ್ಪ ಚರ್ಮ ಮತ್ತು ಆಕಸ್ಮಿಕ ವೇಗಕ್ಕೆ ಸಹಾಯ ಮಾಡುವ ಬಲಿಷ್ಠ ಸ್ನಾಯುಗಳು. ಇಷ್ಟೊಂದು ಭಾರವಾದ ದೇಹ ಇದ್ದರೂ ನೀರಿನಲ್ಲಿ ಅದು ಅಚ್ಚರಿಯ ವೇಗದಲ್ಲಿ ಸುಲಭವಾಗಿ ಚಲಿಸುತ್ತದೆ. ನದಿಯ ತಳದಲ್ಲಿ ನಡೆಯುತ್ತಾ ದೇಹವನ್ನು ಮುಂದಕ್ಕೆ ತಳ್ಳುತ್ತಾ ಸಾಗುತ್ತದೆ. ಭೂಮಿಯ ಮೇಲೂ ಸಹ ಕಡಿಮೆ ದೂರದವರೆಗೆ ಮಾನವನಿಗಿಂತಲೂ ವೇಗವಾಗಿ ಓಡಬಲ್ಲದು. ಹಿಪಾಪಟಾಮಸ್ ಒಂದು ಮೇಯುವ ಪ್ರಾಣಿ. ಪ್ರತಿ ರಾತ್ರಿ ಅದು ನೀರಿನಿಂದ ಹೊರಬಂದು ನದಿ ತೀರದಲ್ಲಿನ ಹುಲ್ಲನ್ನು ಮೇಯುತ್ತದೆ. ಅಪಾರ ಪ್ರಮಾಣದ ಸಸ್ಯವನ್ನು ಸೇವಿಸಿ ಬೆಳಗಿನ ಜಾವ ಮತ್ತೆ ನೀರಿಗೆ ಮರಳುತ್ತದೆ. ಆದರೆ ಆಹಾರವೇ ಅದರ ಕಥೆಯ ಸಂಪೂರ್ಣ ಭಾಗವಲ್ಲ. ನೀರಿನಲ್ಲಿ ಹಿಪಾಪಟಾಮಸ್ಗಳು ಅತ್ಯಂತ ಪ್ರದೇಶಾಭಿಮಾನಿಗಳು. ನದಿಗಳು ಮತ್ತು ನೀರಿನ ಕುಣಿಗಳ ಮೇಲೆ ತಮ್ಮ ಹಕ್ಕನ್ನು ಕಾಪಾಡಿಕೊಳ್ಳಲು ಆಕ್ರಮಣಕಾರಿ ಪ್ರದರ್ಶನಗಳನ್ನು ತೋರಿಸುತ್ತದೆ. ಸುಮಾರು 180 ಡಿಗ್ರಿವರೆಗೆ ತೆರೆಯಬಲ್ಲ ಶಕ್ತಿಶಾಲಿ ದವಡೆಗಳು ಇವುಗಳಿಗೆ ಇವೆ. ಆ ದವಡೆಗಳಲ್ಲಿರುವ ದಂತಗಳು ಆಹಾರಕ್ಕಾಗಿ ಅಲ್ಲ, ಯುದ್ಧಕ್ಕಾಗಿ. ಆಫ್ರಿಕಾದ ಪರಿಸರ ವ್ಯವಸ್ಥೆಯಲ್ಲಿ ಹಿಪಾಪಟಾಮಸ್ ಭೂದೃಶ್ಯವನ್ನೇ ರೂಪಿಸುತ್ತದೆ. ಕಾಲುವೆಗಳನ್ನು ಸೃಷ್ಟಿಸಿ ನೀರಿಗೆ ಪೋಷಕಾಂಶಗಳನ್ನು ಒದಗಿಸಿ ಇತರ ಜೀವಿಗಳ ಚಲನವಲನಕ್ಕೂ ಪ್ರಭಾವ ಬೀರುತ್ತದೆ. ಹಿಪಾಪಟಾಮಸ್ ಕೇವಲ ನದಿಯ ದೈತ್ಯವಲ್ಲ, ಅದು ಪ್ರಕೃತಿಯ ಒಂದು ಶಕ್ತಿ. ನೋಟಕ್ಕೆ ಶಾಂತ, ಆದರೆ ವಾಸ್ತವದಲ್ಲಿ ಅತ್ಯಂತ ಭೀಕರ.